ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೂತನ ಸಚಿವರ ಲಿಸ್ಟ್ನಲ್ಲಿ ಯುಟಿ ಖಾದರ್ ಹೆಸರು ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನದ ಬಗ್ಗೆ ಈವರೆಗೆ ನನಗೆ ಮಾಹಿತಿ ಬಂದಿಲ್ಲ, ನಾನು ಯಾವ ಹುದ್ದೆಯ ಆಕಾಂಕ್ಷಿಯೂ ಕೂಡ ಅಲ್ಲ ಅಂತ ಮಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಬಳಿಕ ಕಾಲ್ನಡಿಗೆಯೋ ಅಥವಾ ರ್ಯಾಲಿಯೋ? 2013ರ ರೀತಿಯಲ್ಲೇ ಪಾದಯಾತ್ರೆ ಮಾಡ್ತಾರಾ ಡಿಕೆ ಶಿವಕುಮಾರ್? ಅಂದು ಸಚಿವರಾಗಿ ಪ್ರಮಾಣ ವಚನಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಕಾಲ್ನಡಿಗೆ ಮಾಡಿದ್ರು. ಕೆಪಿಸಿಸಿಯಿಂದ ಲೋಕಭವನದವರೆಗೂ ಪಾದಯಾತ್ರೆ ಮಾಡಿದ್ರು ಡಿಕೆ ಶಿವಕುಮಾರ್. ಅದೇ ರೀತಿ ನಾಳೆ ಲೋಕಭವನದಿಂದ ನಡೆದುಕೊಂಡು ಬರ್ತಾರಾ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಇದೆ. ಭದ್ರತಾ ದೃಷ್ಟಿಯಿಂದ ಕಾಲ್ನಡಿಗೆ ಬಿಟ್ಟು ತೆರೆದ ಜಿಪ್ನಲ್ಲಿ ರ್ಯಾಲಿ ನಡೆಸ್ಕೊಂಡು ಬರ್ತಾರಾ? ಕಾಲ್ನಡಿಗೆ ಅಥವಾ ಓಪನ್ ಜಿಪ್ನಲ್ಲಿ ವಿಧಾನಸೌಧಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಪದಗ್ರಹಣದ ಬಳಿಕ ನೇರವಾಗಿ ವಿಧಾನಸೌಧಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವಿಧಾನಸೌಧದಲ್ಲಿ ಮೊದಲ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ನಾಳೆ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಅವರ ಪ್ರಮಾಣ ವಚನ ಕಾರ್ಯಕ್ರಮ ಬಹಳ ವಿಭಿನ್ನವಾಗಿರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ವಿಧಾನಸೌಧಕ್ಕೆ ಕಾಲ್ನಡಿಗೆಯ ಮುಖೇನ ಹೋಗ್ತಾರಾ ಅಥವಾ ರ್ಯಾಲಿ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಯಾವಾಗಲೂ ಏನಾದರೂ ಮಾಡಬೇಕು ಅಂದರೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಹಂಗಾಗಿನೇ ಈ ರೀತಿಯಾಗೆಲ್ಲ ಪ್ರಶ್ನೆಗಳಿರೋದು ಈಗ. ಯಾಕೆ ಅಂತ ಅಂದರೆ 2013ರಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಸೊ ಅವತ್ತು ಸಚಿವರಾಗಿ ಪ್ರಮಾಣ ವಚನಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರು ಕಾಲ್ನಡಿಗೆಯಿಂದ ಆಗಮಿಸಿದ್ರು ಕೆಪಿಸಿಸಿ ಕಚೇರಿಯಿಂದ ಲೋಕಭವನದವರೆಗೆ. ಸೊ ಹಾಗಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಆದ ನಂತರ ಅವರು ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡಿದ್ರು, ಅಚ್ಚರಿ ಪಡಬೇಕಾಗಿಲ್ಲ. ಬಟ್ ಭದ್ರತಾ ದೃಷ್ಟಿಯಿಂದ ಮೇ ಬಿ ತೆರೆದ ವಾಹನದಲ್ಲಿ ಜೀಪ್ನಲ್ಲಿ ಹೋಗುವಂಥ ಸಾಧ್ಯತೆ ಇರುತ್ತೆ, ಇಲ್ಲ ನಾರ್ಮಲ್ ಆಗಿ ಕಾರ್ನಲ್ಲಿ ಕೂತ್ಕೊಂಡು ಹೋಗ್ತಾರೆ, ಏನು ಬೇಕಾದರೂ ಆಗ್ಬೋದು. ಇದೆಲ್ಲದರ ನಡುವೆ ಮತ್ತಷ್ಟು ಕುತೂಹಲ ಏನಪ್ಪ ಅಂತ ಅಂದರೆ ಇವರ ಜೊತೆಗೆ ಮತ್ತಷ್ಟು ಶಾಸಕರು ಯಾರೆಲ್ಲ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ನಾಳೆ ಸಚಿವರಾಗಿ ಅಂತ ಮೊದಲ ಹಂತದ ಭಾಗವಾಗಿ. ಅದಾದ ನಂತರ ಎರಡನೇ ಹಂತದಲ್ಲಿ ಮತ್ತೊಂದಿಷ್ಟು ಜನ ಸಚಿವರಾಗಲೇಬೇಕು. ಸೊ ಆ ಸಚಿವರ ಪಟ್ಟಿ ಹೇಗಿರುತ್ತೆ, ಯಾರಿಗೆಲ್ಲ ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರೆ, ಸಿಕ್ಕಾಪಟ್ಟೆ ಪ್ರಶ್ನೆ ಅಂತೂ ಇದ್ದೇ ಇದೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ನಾಳೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಸುದ್ದಿ ಕೇಳಿನೇ ಬೇರೆ ಬೇರೆ ಜಿಲ್ಲೆಗಳಿಂದ ಈಗಾಗಲೇ ಬೆಂಗಳೂರಿನತ್ತ ಜನ ಬರ್ತಾ ಇದ್ದಾರೆ ಅಭಿಮಾನಿಗಳು ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಸೊ ಹಾಗಾಗಿನೇ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕಾಲ್ನಡಿಗೆ ಮುಖೇನ ಹೋಗ್ತಾರಾ ಅಥವಾ ತೆರೆದ ವಾಹನದಲ್ಲಿ ಒಂಥರ ರ್ಯಾಲಿ ನಡೆಸ್ತಾರಾ ಕಾದು ನೋಡಬೇಕು. ಮೂವಾಗಿ ಏ ಸಾಹೇಬ್ರ ಹೂ ಮಾಡ್ರಿ.